ಜವಾಬ್ದಾರಿ. ಬಹುಶಃ ಅಪೋಸಿಷನ್ ಅವರು ಸರ್ಕಾರ ಮಾಡಿದಂಥ ತನಿಖೆಯ ವ್ಯವಸ್ಥೆಯನ್ನು ಒಪ್ಪಬೇಕು ಅಂತೇಳಿ ಯಾವ ಸರ್ಕಾರನೂ ಅವರಿಗೆ ಒತ್ತಾಯ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದು ಸಹ ಪ್ರಜಾಪ್ರಭುತ್ವದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ. ಅಷ್ಟೊಂದು ನಮ್ಮಲ್ಲಿ ಇವತ್ತು ರಾಮರಾಜ್ಯ ಆಗಿ ಉಳಿದಿಲ್ಲ. ಬಹುಶಃ ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ವ್ಯವಸ್ಥೆ ಇವತ್ತು ನಾವು ಯಾರೂ ಸಹ ಅದನ್ನು ಎಕ್ಸ್ಪೆಕ್ಟು ಮಾಡಲಿಕ್ಕಾಗದೇ ಇರುವಂಥ ಪರಿಸ್ಥಿತಿಯನ್ನು ತಲುಪಿದೆ. ಆದರೆ ಹೊರಗಡೆ ಇದ್ಕೊಂಡು ಹಿಂಗೇ ಮಾಡಬೇಕು ಅಂತ ಸರ್ಕಾರಕ್ಕೆ ಡೈರೆಕ್ಷನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಬಹುಶಃ ನಮ್ಮೆಲ್ಲ ಸ್ನೇಹಿತರುಗಳು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಹಿಂದೆ ಅವರೆಲ್ಲ ಆಡಳಿತ ಮಾಡೋ ಸಂದರ್ಭದಲ್ಲಿ ಇದೇ ರಾಜ್ಯದ ಎಲ್ಲ ಅಧಿಕಾರಿಗಳನ್ನ ಪ್ರಶಂಸೆ ಮಾಡಿರ್ತಕ್ಕಂಥದ್ದು ಸಹ ನಿಮ್ಮ ಹತ್ರ ವಿಚಾರಗಳಿದೆ ಅಂತ ಅನ್ಕೋತೀನಿ. ಬೇರೆ ದೇಶದ CBIಗಿಂತ EDಗಿಂತ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಗಿಂತ ನಮ್ಮ ಹತ್ರ ಸಮರ್ಥರಿದ್ದಾರೆ ಅನ್ನೋ ಒಂದು ವಿಚಾರವನ್ನು, ಅದರಲ್ಲೂ ವಿಶೇಷವಾಗಿ ಜನತಾದಳದ ನಾಯಕರುಗಳು ಪದೇ ಪದೇ ಹೇಳಿರ್ತಕ್ಕಂಥ ವಿಚಾರಗಳನ್ನು ಸಹ ನಾವು ನೋಡಿದ್ವಿ. ಆದರೆ ಇವತ್ತು ಮಾತ್ರ SIT ಒಂದು ವ್ಯವಸ್ಥೆ ಸರಿ ಇಲ್ಲ, ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬಹುಶಃ ಅದು ತನಿಖೆ ವರದಿ ಹೊರಗಡೆ ಬಂದ ಮೇಲೆ ಸಮಾಧಾನ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ಇನ್ನೂ ತನಿಖೆ ಪ್ರಾರಂಭದಲ್ಲೇ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಹೇಳ್ತಕ್ಕಂಥದ್ದು ಅನ್ನೋದನ್ನು ಬಹುಶಃ ಯೋಚನೆ ಮಾಡಬೇಕು. ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನ ಹರಿಸೋದು ಪ್ರಾರಂಭ ಹೇಗಾಯಿತು. ಈ ವಿಚಾರವನ್ನು ಇಷ್ಟೊಂದೆಲ್ಲ ಕರ್ನಾಟಕದ ಇಡೀ ಕನ್ನಡಿಗರು ತಲೆ ಬಗ್ಗಿಸುವಂಥ ಯೋಚನೆ ಮಾಡ್ತಕ್ಕಂಥ ವಿಚಾರ ಹೆಂಗೆ ಬಂತು, ಇದಕ್ಕೆ ಯಾರು ಕಾರಣರು. ಒಂದು ಕಡೆ ಅಷ್ಟೊಂದು ಸಂಸಾರಗಳು ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ಕಾರಣ ಯಾರು, ಮತ್ತು ಅದರ ಜೊತೆಗೆ ಯಾರಾದರೂ ಬೇರೆಯವರು ಇವರ ಮಧ್ಯದಲ್ಲಿ ಹೋಗಿ ವಿಡಿಯೋ ಮಾಡಿದ್ರಾ ಅಥವಾ ಇನ್ಯಾವುದಾರೋ ರೀತಿಯಲ್ಲಿ ಇದನ್ನು ಪ್ರಯತ್ನ ಮಾಡಿದ್ರಾ, ಅದನ್ನು ಅವರೇ ಮಾಡ್ಕೊಂಡಿರ್ತಕ್ಕಂಥ. ಅಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತು, ಇವೆಲ್ಲವನ್ನು ಬಿಟ್ಟು ಗಾಳಿಗೆ ಹೋದ್ಮೇಲೆ ಗಾಳಿನಲ್ಲಿ ಯಾವ್ಯಾವ ದಿಕ್ಕಿಗೆ ಪ್ರಚಾರ ಹೋಗುತ್ತೆ ಅನ್ನೋದನ್ನು ಯಾರ ಕೈಲೂ ಯಾರೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಜೊತೆಗೆ ಡೆಲ್ಲಿನಲ್ಲೋ ಮುಂಬೈನಲ್ಲೋ ಬೆಂಗಳೂರಿನಲ್ಲೋ ಈ ವಿಚಾರ ಪ್ರಾರಂಭ ಆಗಲಿಲ್ಲ, ಪ್ರಚಾರ ಆಗಲಿಲ್ಲ. ಇದು ಪ್ರಪ್ರಥಮವಾಗಿ ಹಾಸನ ಜಿಲ್ಲೆ ಒಳಗಡೆ ಹೊರಗಡೆ ಬಂದಂಥದ್ದು. ಅದಾದ ಮೇಲೆ ಇವತ್ತಿನ ಸೋಷಿಯಲ್ ಮೀಡಿಯಾ ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಯಾರ ಕಂಟ್ರೋಲು ಇಲ್ಲ, ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಇದ್ದು ಬಹುಶಃ ಇದೊಂದು ಗಂಭೀರವಾದಂಥ ವಿಚಾರ. ಇದು ಅಪರಾಧಿಗಿಂತ ಹೆಚ್ಚಾಗಿ ಇಡೀ ರಾಜ್ಯದ ಕನ್ನಡಿಗರು ಸ್ವಲ್ಪ ಭಾಳಷ್ಟು ಗಂಭೀರವಾಗಿ ತಗೊಳ್ತಕ್ಕಂಥ ವಿಚಾರವಾಗಿದೆ. ಇದು ತನಿಖೆ ಆಗಲಿ, ತನಿಖೆಯಿಂದ ಹೊರಗಡೆ ಬಂದ ಮೇಲೆ ಇದ್ರೇನಾದ್ರು ವ್ಯತ್ಯಾಸಗಳಿದ್ದರೆ ಇದನ್ನು ಚರ್ಚೆ ಮಾಡೋಣ ಅಂಥೇಳಿ ಎಲ್ಲ ಪಕ್ಷದ ಮುಖ್ಯಸ್ಥರು ಸಹ ಗಂಭೀರವಾಗಿ ತನಿಖೆಗೆ ಗೌರವ ಕೊಟ್ಟು ತನಿಖೆ ಆಗಲಿ, ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಅದಕ್ಕೆ ಮಾರ್ಗದರ್ಶನ ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು, ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿದ್ದವರು ಎಲ್ಲರ ಕರ್ತವ್ಯ ಅಂತ ನಾನು. ಇದ್ರ ಬಗ್ಗೆ ನಮಗೆ ಈಗಲೂ ಪ್ರೆಸ್ ಮೀಟ್ ಮಾಡಲಿಕ್ಕೂ ವಿಚಾರ ಹೇಳಲಿಕ್ಕೂ ನಮಗೊಂದು ಸ್ವಲ್ಪ ಮುಜುಗರನೇ ಆಗುತ್ತೆ.
ಸ್ವಲ್ಪ ಮಟ್ಟಿಗೆ ತನಿಖೆ ಆಗೋವರೆಗೂ ಈ ವಿಚಾರವನ್ನು ನಾವು ಇಷ್ಟೊಂದೆಲ್ಲ ಬೀದಿಲಿ ಬಂದು ಚರ್ಚೆ ಮಾಡೋವಂಥದ್ದು ಅಲ್ಲ. ಯಾವುದ್ರ ಬಗ್ಗೆ ಎಷ್ಟು ಗಂಭೀರವಾಗಿ ತಗೋಬೇಕು, ಯಾವುದನ್ನು ಹೆಂಗೆ ಚರ್ಚೆ ಮಾಡಬೇಕು, ಯಾವ ವಿಚಾರನ ನಾವು ಬಾಯಿನಲ್ಲಿ ಮಾತಾಡಬೇಕು, ಯಾವ ವಿಚಾರವನ್ನು ನಾವು ಮೀಡಿಯಾದ ಮುಂದೆ ಹುಡ್ಬೇಕು ಅಂತೆಲ್ಲ ಯೋಚನೆ ಮಾಡಿದ್ರೆ ನಮ್ಗೆ ಅದನ್ನ 10 ನಿಮಿಷ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೈಲೆಂಟಾಗಿರಬೇಕು ಅನಿಸುತ್ತೆ. ಇಂಥ ಒಂದು ವಿಚಾರವನ್ನು ಏನು ಬೀದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥವ್ರು ಯಾರು ಜನತಾದಳರು, ಏನು ಊರೂರಲ್ಲೆಲ್ಲ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ರೆ ಗೊತ್ತಿಲ್ಲ. ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮ್ಗೆ ಅರ್ಥ ಆಗ್ತಾಯಿದೆ. ಒಬ್ಬೊಬ್ಬರು ಒಂದೊಂಥರ ಮಾತನಾಡೋದು, ಎಚ್ಚರ ಮಾಡ್ತಕ್ಕಂಥದ್ದು. ಸೊ ಬೇಸಿಕಲಿ ನಡೆದಿರ್ತಕ್ಕಂಥ ಘಟನೆ, ಆ ನಡೆದಿರ್ತಕ್ಕಂಥ ಘಟನೆಯನ್ನು ಸೆರೆ ಹಿಡಿದಿರ್ತಕ್ಕಂಥವ್ರು ಯಾರು, ಸೆರೆ ಹಿಡಿದಿರ್ತಕ್ಕಂಥ ಅವರು ಯಾರಿಗೆ ಟ್ರಾನ್ಸ್ಫರ್ ಮಾಡಿದರು, ಇವೆಲ್ಲವನ್ನೂ ಬಿಟ್ಟು ಇವರು ಇದನ್ನು ಪ್ರಚಾರ ಮಾಡಲಿಕ್ಕೆ ನೇತೃತ್ವ ಅಂತ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಯಾವುದೇ ಕಾರಣಕ್ಕೆ ಈ ವಿಚಾರವನ್ನು ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು ನಾವು ಯಾರೂ ಸಹ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು 100ಕ್ಕೆ 100 ಆ ವಿಚಾರ ಸಂಬಂಧ ಇಲ್ಲದೆ ಇರೋ ವಿಚಾರ ಅವರಿಗೆ. ಸೊ ಇವ್ರು ಟೀಕೆ ಮಾಡಿದಾಗ ಅವರು ಟೀಕೆ ಮಾಡಿದ್ರು, ಇವರು ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಇವ್ರನ್ನೇ ಪ್ರಶ್ನೆ ಮಾಡಿದ್ರು. ಇವರಿಬ್ಬರು ವಿಚಾರಗಳನ್ನ ಒಬ್ರಿಗೊಬ್ಬರು ಟಿ ವಿನಲ್ಲಿ ಬಂದಾಗ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲೇ ಅನೇಕ ವಿಚಾರಗಳನ್ನ ವೈಯಕ್ತಿಕವಾಗಿ ಅವ್ರ ಮೇಲೆ ಇವರು ಹರಿಯಾಯ್ದಾಗ ಅವರು ಸಹ ಒಬ್ಬ ತಡ್ಕೊಂಡಿದ್ದಾರೆ. ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅವರಿಗೆ ಈ ವಿಚಾರಕ್ಕಿಂತ ಮೊದಲೇ ಇಬ್ಬರ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಅನೇಕ ವಾಗ್ವಾದಗಳು ನಡೆದಿದೆ. ಅದಾದ ಮೇಲೆ ಈ ವಿಚಾರ 22, 23, 24 ಹೊರಗಡೆ ಬಂದಿದೆ. ಆ ಸಂದರ್ಭದಲ್ಲೂ ಸಹ ತನಿಖೆ ಮಾಡಲಿ ಅಂತೇಳಿ ಅವರು ಸುಮ್ಮನೆ ಇದ್ದಾರೆ. ಬಹುಶಃ ಶಿವರಾಮೇಗೌಡರು ಇರ್ಬೋದು, ಯಾರೋ ಇನ್ನೊಬ್ಬರು ದೇವರಾಜೇಗೌಡರು ಇರ್ಬೋದು, ಅವ್ರ ಸಂಭಾಷಣೆಯೂ ಸಹ ಅಲ್ಲೇನು ಭಾಳ ಇಲ್ಲಪ್ಪ ನನ್ನ ಹತ್ರ ಬರಲೇಬೇಕು, ನೀನು ಏನೇನು ತಗೊಂಬ ಇಲ್ಲಿ ನನಗೆ ಉಪಯೋಗ ಆಗುತ್ತೆ, ಅಥವಾ ನೀನು ಅವರಿಬ್ಬರ ಮಧ್ಯದಲ್ಲಿ ಇದನ್ನು ಪ್ರಸಾರ ಮಾಡಲಿಕ್ಕೆ ಏನಾದರೂ ನಡೆದಿದೆಯಾ, ಅದೇನು ಅಲ್ಲಿ ನಡೆದಿಲ್ಲ. ಫೋನ್ ಕೊಟ್ಟಿದ್ದಾರೆ ಅವರು. ಸ್ಟಿಲ್ ನಾವು ಶಿವರಾಮೇಗೌಡರು BJP ಲಾಸ್ಟ್ ಕ್ಯಾಂಡಿಡೇಟ್ ಆಗಿದ್ದಾರೆ, ಈಗಲೂ BJP ಸದಸ್ಯರೇ ಅವರು. ಅವರೇನು ಕಾಂಗ್ರೆಸ್ನವರು ಅಲ್ಲ ಅಥವಾ ಬೇರೆ ಯಾವುದೂ ಅಲ್ಲ, BJP ಅವರು. ದೇವರಾಜೇಗೌಡರು ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನಾನು BJP ವಕೀಲರು, ನಾನು BJP 6,000 ವೋಟ್ ತಗೊಂಡಿದ್ದಾರೆ, ಅವರು BJP ಅವರು. ಸೊ ಅವರಿಬ್ಬರು ಫೋನ್ ಕೊಟ್ಟಾಗ ಕ್ಯಾಶುವಲಾಗಿ ಯಾರೋ ಈಗ ಯಾರೋ ನಮ್ಮ ಮಳೇಶ್ವರದ ನಮ್ಮ CS ಪಟೇಲು ನಮ್ಮ MP ಅಭ್ಯರ್ಥಿ ಆಗಿದ್ದರು ಫೋಟೋದಲ್ಲಿ. ಈಗ ನಮ್ಮ ಜೊತೆಲೂ ಅಲ್ಲೆಲ್ಲರೂ ಹಿಂದ್ಗಡೆಗೆ ಎಂಥವ್ರ ಜೊತೆಲೋ ಫೋಟೋ ತೆಗಿಸ್ತಾರೆ. ನಾವು ನೀನು ಏನಪ್ಪ ನೀನು ಹಿಸ್ಟ್ರಿ ಅಂತ ಕೇಳ್ಬಿಟ್ಟು ಫೋಟೋ ತೆಗಿಸಿಕೊಳ್ಳಿ. ಎಂಥವ್ರ ಜೊತೆ ಫೋಟೋಗಳು ಕೆಲವೊಮ್ಮೆ ಇಂಥ ಘಟನೆಗಳಿಗೆ ಒಳಗಾಗಿರ್ತಕ್ಕಂಥವ್ರು ಭಾಳ ಜನದ ಫೋಟೋಗಳು ಬರುತ್ತೆ. ಅದಕ್ಕೆಲ್ಲ ಯಾವ್ಯಾವುದೋ ಹೊಣೆ ಅಂತೇಳಿ ಹೋಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ಒಂದು ಭಾಗ. ಅವರು ಈ ವಿಚಾರವನ್ನು ಆ ಸಂಸಾರದ ಕುಟುಂಬದ ಒಂದು ಗಂಭೀರತೆಗೆ ಪ್ರಸಾರ ಮಾಡಿದದ್ದು ತಪ್ಪಿದೆ ಅಂತ ಹೇಳೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಅದು ತನಿಖೆ ಆಗಲಿ. ಇದು ಯಾವ ರೀತಿ ಯಾರ್ಯಾರು ಪ್ರಚಾರಕ್ಕೆ ಇನ್ವಾಲ್ವ್ ಆಗಿದ್ರು ಅನ್ನೋದನ್ನು ತನಿಖೆ ಆಗಲಿ. ಅದನ್ನು ಬೇಡ ಅಂತ ನಾವೇನು ಮಾಡಲ್ಲ. ಬಟ್ ಆದರೆ ಇದಕ್ಕಿಂತ ಪ್ರಾರಂಭ ಹೆಂಗಾಯಿತು ಅನ್ನೋ ವಿಚಾರವೆಲ್ಲವನ್ನೂ ಬಿಟ್ಟು ನೇರವಾಗಿ ಕೊನೆಯ ಹಂತದಲ್ಲಿರ್ತಕ್ಕಂಥದ್ದಕ್ಕೆ ಒಂದು ಇದೆಲ್ಲ ನನ್ನ ಅನಿಸಿಕೆ ಜನತಾದಳದ ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಡಿವಿಯೇಷನ್ ಆಗಲಿ, ಈ ವಿಚಾರ ಬೇರೆ ಆ್ಯಂಗಲ್ಗೆ ಹೋಗಲಿ ಅನ್ನೋ ಒಂದು ಭಾಳ ಪ್ರಮುಖವಾಗಿ ರಾಜಕೀಯ ಕಾರಣವನ್ನು ಮಾಡುವಂಥ ಒಂದು ಸಹೋದ್ದೇಶದಿಂದ ಇದನ್ನು ಭಾಳ ಅನೇಕ ಪ್ರಮುಖವಾದಂಥ ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಇಲ್ಲಿ ಅಫ್ಜಲ್ ಜಾತಿಯನ್ನು ಹುಟ್ಲಿಗರಿಗೆ ಅಶೋಕ್ ಹೇಳ್ತಾರೆ, ಒಂದು ಕಡೆ ಕ್ರಮ ಆಗಲೇಬೇಕು, ಆಗ್ತಾ ಇರೋದು ಸರಿ ಇದೆ, ಇನ್ನೂ ಸೀರಿಯಸ್ಸಾಗಿ ಕ್ರಮ ಆಗಬೇಕು ಅಂತ. ಜೋಶಿ ಹೇಳ್ತಾರೆ
ಕರೆಕ್ಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದೆ SIT, ಇನ್ನೂ ಸ್ವಲ್ಪ ಗಂಭೀರವಾಗಿ ಹೋಗಬೇಕು ಅಂತಾರೆ. ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾವು ಯಾರಿಗೂ ಇದಕ್ಕೆ ಸಪೋರ್ಟ್ ಮಾಡಲ್ಲ, ಸೊ ಇದು ಹೊರಗಡೆ ಹೋಗಲಿಕ್ಕೆ ನಮ್ಮ ಇದರಲ್ಲೆಲ್ಲ ನಿಮಗೆ ಗೊತ್ತಾದ ತಕ್ಷಣ ನೀವೇ ಕಂಟ್ರೋಲ್ ಮಾಡಬೇಕಾಯಿತು ಅಂತಾರೆ. ಅಮಿತ್ ಶಾ ಹೇಳ್ತಾರೆ ನಮಗೂ ಇದು ಯಾವುದು ಗೌರವ ತರುವಂಥ ವಿಚಾರವಲ್ಲ, ಇವೆಲ್ಲ ತನಿಖೆ ಆಗಲಿ ಅಂತಾರೆ. ಆದರೆ ಇವರು DK ಶಿವಕುಮಾರ್ ಮೇಲೆ ಏನು ವಜಾ ಮಾಡೋದು, ತೆಗೆದು ಬಿಸಾಕೋದು, ಏನು ಕೋಳಿ ಮರಿನ ಇದು? ತೆಗೆದು ಈ ಕೈಗೆ ತೆಗೆದು ಆ ಕೈಗೆ ಬಿಸಾಕ್ಬಿಡೋದಕ್ಕೆ. ಒಂದು 136 ಜನ ಗೆದ್ದು ನಡೆಸ್ತಾ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ, ಅದರಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು, ರಾಹುಲ್ ಗಾಂಧಿಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು. ಏನು ಇವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಸಿಂಗ್ಯುಲರಾಗಿ ಮಾತಾಡೋದು. ಇವರೇನು ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ, ನಾವೇ ಅಲ್ಟಿಮೇಟ್, ನಾವೇನು ಬೇಕಾದ್ರೂ ಮಾತಾಡಬೇಕು. ಮತ್ತು ಇದಕ್ಕೆ ಸಮಾಜ ಯಾಕೆ ತರ್ತೀರ? ನಿಮಗೆ ಸಮಾಧಾನ ಇದ್ದರೆ ಆಯಿತು, ನೀವು ಸಮಾಧಾನ ಪಟ್ಕೊಳ್ಳಿ. ಇದೆಲ್ಲ ಮಾಡಿರೋದು ನಮಗೇನು ಅಂಥ ದೊಡ್ಡ ಕಳಂಕ ಅಲ್ಲ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಅಭಿಪ್ರಾಯ. ನಾವೇನು ಅದನ್ನು ನಿಮ್ಮ ಅಭಿಪ್ರಾಯಕ್ಕೆ ನಾವು ವಿರೋಧ ಮಾಡಲ್ಲ. ಈ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಈಗ ನಡೆದಿರ್ತಕ್ಕಂಥ ಸಂಗತಿಗಳೆಲ್ಲ ಭಾಳ ದೊಡ್ಡ ಪ್ರಮಾಣದ ತಪ್ಪೇನಲ್ಲ. ನಾವು ಅಂತ ನಿಮ್ಮಲ್ಲಿ ಭಾವನೆ ಹಂಗಿದ್ದರೆ ಅದು ತನಿಖೆ ಆಗುತ್ತೆ, ಅಥವಾ ಕಾನೂನಿದೆ, ನ್ಯಾಯಾಲಯಗಳಿದೆ, ಅದೇನು ಕ್ರಮ ಆಗುತ್ತೆ ಅದು ಬಿಟ್ಬಿಡಿ. ನಿಮ್ಮ ಅಭಿಪ್ರಾಯಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆದರೆ ಇದನ್ನು ಅಂದರೆ ನೀವು ಅಂದರೆ ಒಕ್ಕಲಿಗರು ಅಂದರೆ ನೀವೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸರ್ಟಿಫೈ ಮಾಡ್ತಕ್ಕಂಥದ್ದು, ಬೇರೆಯವರು ವಿಚಾರಕ್ಕೆ ಸಂಬಂಧ ಅಲ್ಲ. ಸ್ವಾಮಿ, ಈ ಸಮಾಜಕ್ಕೆ ಆದಂಥ ಗೌರವ ಇದೆ. ಈ ಸಮಾಜದ ಅನೇಕ ಕೆಂಪೇಗೌಡರಿಂದ ಹಿಡಿದು ಕುವೆಂಪುರಿಂದ ಹಿಡಿದು ಇವತ್ತು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿ ಈ ರಾಜ್ಯಕ್ಕೆ ಸೇವೆಯನ್ನು ಮಾಡಿದ್ದಾರೆ ಮತ್ತು ಗೌರವವನ್ನು ತಂದುಕೊಟ್ಟಿದ್ದಾರೆ. ಮತ್ತು ತುಂಬ ಇಡೀ ಎಲ್ಲ ಸಮಾಜವನ್ನು ಒಟ್ಟಿಗೆ ಏನಾದ್ರು ತೊಗೊಂಡೋಗ್ತಕ್ಕಂಥ ಒಂದು ಸಮಾಜ ಅಂದರೆ ಅದು ಈ ಒಂದು ಒಕ್ಕಲಿಗ ಸಮಾಜ ಅನ್ನೋ ಒಂದು ಹೆಗ್ಗಳಿಕೆನೂ ಇದೆ. ಈ ಒಂದು ಸಮಾಜವನ್ನು ಎಳೀತಕ್ಕಂಥದ್ದು ಮೊದಲನೇದಾಗಿ ತಾವು ಬಿಡಬೇಕು. ನಾವು ಈ ಸಮಾಜಕ್ಕೆ ಕಟ್ಟಾಳವಲ್ಲ, ನೀವು ಸಹ ಈ ಸಮಾಜಕ್ಕೆ ಕಟ್ಟಾಳ. ಸಂದರ್ಭ ಬಂದಾಗ ನಮ್ಮನ್ನೂ ಸಮಾಜ ಬೆಂಬಲಿಸುತ್ತೆ, ನಿಮ್ಮನ್ನು ಬೆಂಬಲಿಸುತ್ತೆ. ನಾವು ಸಹ ಸಮಾಜದ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ. ನೀವು ಸಮಾಜದ ಒಬ್ಬರಿಗೆ ಹೆಚ್ಚಾಗಿ ಆಶೀರ್ವಾದ ಮಾಡಿರ್ಬೋದು, ಒಬ್ರಿಗೆ ಕಡಿಮೆ ಆಶೀರ್ವಾದ ಮಾಡಿರ್ಬೋದು. ಅಷ್ಟೇ ಬಿಟ್ಟರೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಹಿಡಿತದಲ್ಲೇ ಇದೆ ಅನ್ನುವಂಥ ವಿಚಾರಗಳನ್ನ ಬಿಡಬೇಕಾಗತ್ತೆ. ಮತ್ತು ಒಬ್ಬೊಬ್ಬರನ್ನ ಏಕವಚನದಲ್ಲಿ ಮಾತನಾಡೋದು ಫಸ್ಟು ನಿಲ್ಲಿಸ್ಬೇಕು. ಯಾರನ್ನು ಗದರಿಸಿ ಅಥವಾ ಏಕವಚನದಲ್ಲಿ ಮಾತಾಡೋದ್ರಿಂದ ಏನೋ ನಾವು ಬಲಿಷ್ಠರಾಗ್ತೀವಿ, ನಾವು ಭಾಳ ಸ್ಟ್ರಾಂಗ್ ಆಗ್ತೀವಿ ಅನ್ನೋದನ್ನೇನಾದ್ರು ಇದ್ದರೆ ನಿಮ್ಮ ಭ್ರಮೆ. ಅದನ್ನು ಫಸ್ಟು ನೀವು ನಿಲ್ಲಿಸಬೇಕು. ಸೊ ನಿಮಗಿಂತ ಏಕವಚನದಲ್ಲಿ ಮಾತಾಡಲಿಕ್ಕೆ ಎಲ್ರಿಗೂ ಬರುತ್ತೆ, ಆದರೆ ನಮಗೆ ಸಂಸ್ಕಾರ ಇದೆ. ನಾವು ಮಾತಾಡಿದ್ರೆ ನಾವೇ TV ಮುಂದೆ ಕೂತ್ಕೊಂಡಾಗ ಕೇಳೋಕ್ಕೆ ನಮಗೆ ಆ ಒಂದು ಅಟ್ಲೀಸ್ಟು ಸಾಧ್ಯನಾ ಅನ್ನೋವಂಥ ಯೋಚನೆ ಮಾಡಿ ನಾವು ಮಾತಾಡ್ತೀವಿ. ನಿಮ್ಗೆ ಅದೇನು ಅನ್ನಿಸ್ತದೋ ಗೊತ್ತಿಲ್ಲ. ಎಲ್ಲರೂ ಈ ದೇಶವನ್ನು ಆಳಿದಂಥ ನೆಹರು ಕುಟುಂಬ, ಅವರು ಒಬ್ಬ ಮಹಿಳೆಯಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇದ್ರ ಬಗ್ಗೆ ತನಿಖೆ ಆಗಲಿ, ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮ್ನ ಲಘುವಾಗಿ ತಗೊಳ್ಳೋದು ಬೇಡ ಅನ್ನೋದು ಅವ್ರ ಅಭಿಪ್ರಾಯವೇ. ಸೊ ಅವರನ್ನು ಲಘುವಾಗಿ ಮಾತಾಡೋದು, ಸಿದ್ದರಾಮಯ್ಯವ್ರು ಲಘುವಾಗಿ ಮಾತಾಡೋದು, DK ಶಿವಕುಮಾರ್ ಅವ್ರನ್ನ ಲಘುವಾಗಿ ಮಾಡೋದು, DK ಶಿವಕುಮಾರ್ ಅವ್ರನ್ನ ಏನೇನು ಪದ ಉಪಯೋಗಿಸಿದ್ರೆ ಅದು ನಮಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ನಮಗೆ ಇದನ್ನು ರಿಪೀಟ್ ಮಾಡಲಿಕ್ಕೆ ನಮಗೆ ಮುಜುಗರ ಆಗುತ್ತೆ. ಇವೆಲ್ಲ ಬಿಡಬೇಕಾಗತ್ತೆ. ನೀವು ಪ್ರತಿಭಟನೆನ ಇದಕ್ಕಿಂತ 100 ಒಟ್ಟು ನಮಗೆ ನಾಚಿಕೆ ಆಗುತ್ತೆ. ನಾವು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳಿರೋದು, ನಮ್ಮ ಪಕ್ಷ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು, ಸಾರ್ವಜನಿಕ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು, ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು. ಆದರೆ ಯಾರೂ ಸಹ ಯಾಕೆ ಹೋಗ್ತಾ ಇಲ್ಲ ಅಂದರೆ ಈ ವಿಚಾರವನ್ನು ನಾವು ಸೂಕ್ತ ಅಲ್ಲ, ಚರ್ಚೆ ಮಾಡುವಂಥ ಅವಕಾಶ ಅಲ್ಲ,
ಏನಿದೆ ತನಿಖೆ ಆಗಲಿ, ತನಿಖೆ ಕರೆಕ್ಟ್ ಪಾತ್ನಲ್ಲಿ ಹೋಗಲಿ, ಕೋರ್ಟ್ ಇದೆ, ನ್ಯಾಯ ಸಿಗುತ್ತೆ ಅನ್ನೋದಷ್ಟಕ್ಕೆ ಸೀಮಿತವಾಗಿ ಸಾರ್ವತ್ರಿಕ ಸಂಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಸರ್ಕಾರಗಳಿರ್ಬೋದು, ಎಲ್ಲವೂ ಸಹ ಅದಕ್ಕೋಸ್ಕರ ಗಂಭೀರವಾಗಿರ್ತಕ್ಕಂಥದ್ದು. ನಮ್ಮನ್ನು ಪದೇ ಪದೇ ಕೆಣಕಿ ಈ ಥರ ಎಲ್ಲ ಏನು ತೊಡೆ ತಟ್ಟೋದು, ನಿಮಗಿಂತ ತೊಡೆ ತಟ್ಟೋದಕ್ಕೆ ಎಲ್ರಿಗೂ ಬರುತ್ತೆ, ತೊಡೆ ತಟ್ಟೋದನ್ನು ಬಿಟ್ಟು ಸೊ ನೀವು ಸಹ ಹೇಳಿದಿರಿ, ಎಕ್ಸ್ಪ್ರೆಸ್ ಮಾಡಿದಿರಿ ತನಿಖೆ ಆಗಲಿ ಅಂತ. ಆ ತನಿಖೆಗೆ ಸಂಪೂರ್ಣವಾಗಿ ಬಹುಶಃ ನೀವೇನು ಸರ್ಟಿಫಿಕೇಟ್ SITಗೆ ಕೊಡಬೇಕು ಅಂತ ನಾವು ಕೇಳಲ್ಲ, ಯಾರೂ ಸಹ ನಾವು ಡಿಮ್ಯಾಂಡ್ ಇಟ್ಟಿಲ್ಲ. ತನಿಖೆ ನಡೆಯುತ್ತೆ, ತನಿಖೆ ಬಂದಾಗ ನಿಮಗೆ ಸಮಾಧಾನ ಆಗುತ್ತೋ ಇಲ್ಲವೋ ಆವಾಗ ನೀವು ಎಕ್ಸ್ಪ್ರೆಸ್ ಮಾಡಿ. ಅಟ್ಲೀಸ್ಟ್ ತನಿಖೆಯಿಂದ ಹೊರಗಡೆ ಬರೋವರೆಗೂ ನೀವು ತಾಳ್ಮೆಯಿಂದ ಇರಬೇಕು. ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದರೆ ಅದು ಬೇರೆ ಥರ ಪರಿಣಾಮನ ನೀವು ಸಹ ಎದುರಿಸ್ಬೇಕಾಗುತ್ತೆ. ನಾವಿಲ್ಲಿ ಯಾತಕ್ಕೆ ನಾವು ಇದನ್ನು ಸ್ವಲ್ಪ ಲೋ ಪ್ರೊಫೈಲಲ್ಲಿ ತೊಗೊಂಡೋಗ್ತಾ ಇದ್ದೀವಿ ಅಂತ ಅಂದರೆ ಈ ವಿಚಾರಗಳನ್ನ ಸೊ ಸಾಮಾನ್ಯ ಜನರು ಸಹ ಇದೇನಿದು ಇಂಥ ವಿಚಾರವನ್ನು ಬೀದಿಲಿ ಚರ್ಚೆ ಮಾಡೋವಂಥದ್ದು ಆಗಬಾರ್ದು ಅನ್ನೋದನ್ನು, ಜನಾಭಿಪ್ರಾಯ ಇರೋದನ್ನು ನಾವು ಮನ್ನಣೆ ಕೊಟ್ಟು ಜನಾಭಿಪ್ರಾಯಕ್ಕೆ ಹೆಚ್ಚು ನಾವು ಮನ್ನಣೆ ಕೊಟ್ಟು ಇದನ್ನು ನಾವು ಹೊರಗಡೆ ಬೀದಿಗೆ ಹೋಗ್ತಾ ಇಲ್ಲ ಅನ್ನೋದನ್ನು ನೀವು ಇನ್ನು ಮುಂದಾದರೂ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀವಿ. ಅದನ್ನು ಬಿಟ್ಟು ನಾವು ಡಿವಿಯೇಷನ್ನೇ ತೊಗೋಬೇಕು, ಇದನ್ನು ತನಿಖೆಯಿಂದ ಇದು ಹೊರಗಡೆ ಜನರ ಹತ್ರ ಡೈಲ್ಯೂಟ್ ಮಾಡಬೇಕು, ಇದು ಹೊರಗಡೆ ಬಂದೇನೋ ವಿಚಾರನ ಅರೆಸ್ಟು ಮಾಡಿರೋದು ಯಾಕೆ ಅಂತಲೂ ಗೊತ್ತು ನಿಮಗೆ, ಮತ್ತು ಕಿಡ್ನಾಪ್ ಮಾಡಿದ್ದು ಯಾವುದು ಅಂತಲೂ ಗೊತ್ತಿದೆ ನಿಮಗೆ. ಆ ವಿಚಾರನ ಏನೇನೋ ಮಾತಾಡೋದು, ನಮ್ಗೆ ಈ ವಿಚಾರ ಅಲ್ಲ, ಈ ವಿಚಾರ ಅಲ್ಲ, ಆ ವಿಚಾರ ಅಂತೇಳಿ. ಸೊ ಎಲ್ಲರೂ ಸಹ ಇದನ್ನು ಬಿಡಬೇಕು ಜನತಾದಳದ ಮುಖಂಡರು. ಅದರಲ್ಲೂ ಮಾನ್ಯ ಕುಮಾರಸ್ವಾಮಿಯವರು ಇದನ್ನು ಪದೇ ಪದೇ ಈ ವಿಚಾರನ ಸೊ ಪಬ್ಲಿಕ್ಗೆ ಹೋಗಿ ಸೊ ಈ ಥರದ್ದೆಲ್ಲ DK ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ಲಘುವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. ಇದನ್ನು ಖಂಡಿಸ್ತೀವಿ. ಇಡೀ ಪಕ್ಷ, ಇಡೀ ಸಾರ್ವಜನಿಕರು ಸಹ ಇದನ್ನು ಖಂಡಿಸ್ತಾರೆ. ನಾವಂತೂ ಇದು ಯಾವುದೇ ಕಾರಣಕ್ಕೆ ಇದನ್ನು ಮುಂದೆ ಹೋಗ್ತಕ್ಕಂಥದ್ದು ನಿಮಗೆ ಗೌರವ ತರುವಂಥ ವಿಚಾರ ಅಲ್ಲ ಅಂತೇಳಿ ನಾನು